ಮುಟ್ಟಿದ್ದಮ್ಮ. ರೊಟ್ಟೆ ದ್ರಾಕ್ಷರಸು ಕೂಡ ಕೊಟ್ಟಿದ್ದು ಪಾಪ, ನನ್ನ ಮಗನ ತಿಂದು ಬದುಕಿ ಅಂತೇಳಿ. ಬಟ್ ಆದ್ರೆ ದೇವ್ರ ಆಶೀರ್ವಾದ ಹೆಂಗ್ ಕೊಡ್ತಾನಂತಂದ್ರೆ, ಆತನ ಎಲ್ಲರನ್ನೂ ಪ್ರೀತಿಸ್ತಾನೆ, ಕೊಡಕ್ ಆತ ರೆಡಿ ಇರ್ತಾನೆ. ಆದ್ರೆ ಇಸ್ಕೊಳಕ್ ನೀನ್ ರೆಡಿ ಇರ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಇಲ್ಲಿ. ದೇವ್ರನ್ನ ಕಡಿಮೆ ಮಾಡಿ ಮಾತಾಡ್ತಾನೆ ಅಂತಲ್ಲ, ದೇವ್ರ ನಿನ್ ತಲೆ ಮೇಲೆ ಕೈ ಇಟ್ಟಾಗ ನೀನು ಅದು ಇಸ್ಕೊಳ್ಳೋದಕ್ಕೆ ಯೋಗ್ಯಳಾಗಿರ್ಬೇಕು ಅನ್ನೋದನ್ನ ತೋರಿಸ್ತಾರೆ, ಹೇಳ್ತಾರ ನಾನು. ಈಗ ನನ್ನ ಕಡೆ ಏನೋ ಒಂದು ಒಳ್ಳೆ ಬೆಲೆ ಬಾಳುವಂತ ವಸ್ತಿದೆ, ನಿನ್ ಕೈ ನೀಟಿದ್ರೆ ಮಾತ್ರ ಕೊಡೋದು ನಾನು ಅದನ್ನ. ಹೌದಾ? ಕೊಡಂಗಿಲ್ಲ ನಾನು, ಕೈ ಗಲೀಜಿರೋದಕ್ಕೆ. ಎಂತ ಪಾಸ್ಟ್ ಆದ್ರೂ ಕರ್ಸಿ, ನಾನು ಚಾಲೆಂಜ್ ಮಾಡ್ತಾನೆ ಈ ವಾಕ್ಯದ ಮುಖಾಂತರ. ಇಲ್ಲಿ ಈ ವಿಡಿಯೋದಲ್ಲೂ ಕೂಡ ಕೇಳುವಂತ ಜನರಿದ್ರಿ, ಎಷ್ಟು ಜನ ಆದ್ರೂ ಕೇಳಿಸ್ಕೊಳ್ಳಿ. ಎಂತ ಪಾಸ್ಟರ್ ಆದ್ರೂ ಕರೆಸ್ರಿ, ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ರಿ, ನೀವು ಆಶೀರ್ವಾದ ಹೊಂದೋದಿಲ್ಲ. ನೀವು ನನ್ನ ಯೇಸುಗೆ ಇಷ್ಟವಾಗಿ ಬದುಕೋ ತನಕ ಆ ದೇವ್ರಿಗೆ ಆಶೀರ್ವಾದ ಕೊಡೋದಿಲ್ಲ. ನಿನಗೆ ಪಾಸ್ಟರ್ ಪ್ರಾರ್ಥನೆ ಮಾಡುವಾಗ ದೇವರೇ ನನ್ನ ಆಶೀರ್ವಾದ ಮಾಡು ಅಂತ ಕೇಳೋ ಮನಸ್ಥಿತಿ, ಬಲಹೀನತೆಗಳನ್ನ ಬಿಟ್ಟು ನಾನು ಒಬ್ಬ ಪಾಪಿ ಸ್ವಾಮಿ ಬಿಟ್ಬಿಡ್ತಾನೆ, ನಿನಗಾಗಿ ಬದುಕ್ತಾನೆ ಅನ್ನುವಂತ ಆ ಮನಸ್ಸಿದ್ದಾಗ ಮಾತ್ರ ಆಶೀರ್ವಾದಗಳು ಕೆಲಸ ಮಾಡ್ತವೆ. ಇವತ್ತು ನಾವೇನ್ ಮಾಡ್ತೇವೆ ಅಂದ್ರೆ, ಮಾಡೋದೆಲ್ಲ ಮಾಡಿ, ತಿರ್ಗದ ಕಡೆಲ್ಲ ತಿರುಗಿ, ತಿನ್ಬಾರ್ದೆಲ್ಲ ತಿಂದು, ನೋಡ್ಬಾರ್ದೆಲ್ಲ ನೋಡಿ, ಮಾತಾಡ್ಬಾರ್ದೆಲ್ಲ ಮಾತಾಡಿ, ದೊಡ್ಡ ದೊಡ್ಡ ಪಾಸ್ಟರ್ಸ್ಗಳಿಗೆ ಕಾಣಿಕೆ ಕೊಟ್ಟು ತಲೆ ಇಟ್ಟುತ್ತೇವೆ. ಪಾಸ್ಟರ್ ಒಂದೇ ಲಾಭ ಅದು, ಕಾಣಿಕೆ. ನಿನಗೇನು ಲಾಭ ಇಲ್ಲ, ಅದು ನಿಜವಾಗ್ಲೂ ಏನು ಲಾಭ ಇಲ್ಲ. ಅದಕ್ಕಾಗಿ ಪೌಲನು ಕೊರಂತಿ ಸಭೆಯಲ್ಲಿರುವಂತ ಅಕ್ರಮವಾದಂತ ನಡತೆಯನ್ನ ನೋಡಿ ಗದರಿಸ್ತಾ ಇದ್ದಾನೆ. ಎಲ್ಲವೂ ಮರ್ಯಾದೆಯಿಂದ ನಡೀಲಿ, ಕ್ರಮದಿಂದ ನಡೀಲಿಲ್ಲ. ಯಾಕೆ? ಒಬ್ಬೊಬ್ಬನು ಒಂದೊಂದ್ ತರ ಇದ್ದಾರೆ. ಇನ್ನೆಲ್ಲಿ ದೇವರಾತ್ಮ ಬೆಂಕಿ ರೂಪದಲ್ಲಿ ಇಳಿದು ಬರ್ತಾನೆ? 450 ಜನ ಮಾಡಿದ ಪ್ರಾರ್ಥನೆ ಎಲ್ಲೋಯ್ತು, ಒಬ್ಬನೇ ಮಾಡಿದ ಪ್ರಾರ್ಥನೆಗೆ ದೇವ್ರ ಬೆಂಕಿ ನಡೆಸಿದ. ಯಾಕೆ? ಕ್ರಮವಾಗಿರೋದಕ್ಕಾಗಿನೇ. ಇವತ್ತು ದೇವರಾತ್ಮನು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನಮ್ಮನ್ನ ಯಾವ ವಿಷಯದಲ್ಲಿ ಕ್ರಮ ಪಡಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾನಂತಂದ್ರೆ, ನಾವು ಕೂಡ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ, ಸೇವಕರುಗಳ ಬಗ್ಗೆ ಮಾತಾಡೋದು ಬೇಡ. ಜಗಳವನ್ನ ಮಾಡಿ ಕೊರಂತಿ ಸಭೆಯಂತೆ ಅನ್ಯರ ಮುಂದೆ ದೇವರ ನಾಮನ ಅವಮಾನ ಮಾಡುವಂಥದ್ದು ಬೇಡ. ಇವುಗಳ ಜೊತೆಯಲ್ಲಿಯೇ ದೇವರ ಆಲಯಕ್ಕೆ ಸರಿಯಾದ ಸಮಯಕ್ಕೆ ಬರೋದನ್ನು ಕೂಡ ಕಲಿಬೇಕು ನಾವು. ಇಲ್ಲಿ ಆಫೀಸರ್ಸ್ ಇರ್ತೀರಿ, ಶಾಲೆಗೆ ಹೋಗೋರು ಇರ್ತೀರಿ, ಕಾಲೇಜ್ಗೆ ಹೋಗೋರು ಇರ್ತೀರಿ. ಕರೆಕ್ಟ್ ಟೈಮ್ ಹೋಗ್ತೀರಾ, ಲೇಟಾಗಿ ಹೋಗ್ತೀರಾ? ಯಾಕೆ? ಭಯ, ಹೊರಗಾಗ್ತಾರಂತ. ನನ್ನೇಸ್ ಇಲ್ಲಿ ಒಳಗೆ ಕರ್ಕಂತಾನೆ, ಅಲ್ಲಿ ಹೊರಗಾಗ್ತಾನೆ. ಯಾಕಂತಂದ್ರೆ ಇಲ್ಲಿ ಕರುಣಾಮಯನಾಗಿ ಪ್ರೀತಿ ಸ್ವರೂಪನಾಗೇ ಇದ್ದಾನೆ. ಒಂದು ಸಾರಿ ನೀತಿಯ ನ್ಯಾಯ ಸಿಂಹಾಸನದ ಮೇಲೆ ಕೂತಾಗ ನೀನ್ ಯಾರೋ ಲೆಕ್ಕಕ್ಕಿಲ್ಲ ತನಗೆ. ಎಷ್ಟು ಸಾರಿ ನಾವು ಆಲಯಕ್ಕೆ ಲೇಟಾಗಿ ಬಂದಿದ್ದೇವೆ, ಮತ್ತೆ ಲೇಟಾಗಿ ಬಂದು ನನ್ನ ಮೇಲೆ ಬೆಂಕಿ ಬರಲಿ, ಬೆಂಕಿ ಬರಲ್ಲ. ನಿನ್ನ ಮೇಲೆ ಎಲ್ಲಿ ಬರ್ತದೆ ಬೆಂಕಿ? ಸತ್ರು ಬರಲ್ಲ. ಆಲಯದಲ್ಲಿ ಆರಾಧನೆ ಮಾಡೋ ಸಂದರ್ಭದಲ್ಲಿ ಅನೇಕ ದೊಡ್ಡ ದೊಡ್ಡ ವಿಚಾರಗಳಿವು. ಹೇಳ್ತಾ ಹೋದ್ರೆ ನನಗಂತೂ ನಾಚಿಕೆ ಆಗ್ತದೆ. ಆರಾಧನೆ ಮಾಡೋಕೆ ಯಂಗ್ಸ್ಟರ್ಸ್ ನಿಂತ್ಕೊಳ್ರಪ್ಪ ಆರಾಧನೆ ಮಾಡೋಣ ಅಂತಂದ್ರೆ, ಒಬ್ಬನ ಹಿಂಗ್ ತಲೆ ಕರ್ಕೊಂಡ್ ನಿಂತಿರ್ತಾನೆ, ಇನ್ನೊಬ್ಬನ ಹಿಂಗ್ ನೋಡ್ತಿರ್ತಾನೆ, ಇನ್ನೊಬ್ಬನ ಯಾರ್ಯಾರು ಹೆಂಗ ಆರಾಧನೆ ಮಾಡ್ತಾರಂತ ನೋಡ್ತಿರ್ತಾನೆ, ಆಮೇಲೆ ಇನ್ನೊಬ್ಬನ ಯಾವಾಗ ಮುಗಿಸ್ತಾರಂತ ನೋಡ್ತಿರ್ತಾನೆ. ಇನ್ನೊಬ್ಬನಿಗೆ ಬಾಯೇ ತೆಗಿಯಕ್ ಬರಲ್ಲ ಅವನಿಗೆ. ಸುಮ್ನೆ ಹಿಂಗ ಫಾಸ್ಟ್ ಇಲ್ಲಿ ಹೊಡ್ಕಂತಿರ್ತಾರೆ. ಏನಂತ ಹೊಡ್ಕಂತಿರ್ತಾರೆ ಅಂದ್ರೆ, ನಿಮ್ಮ ಬಾಯಿಗಳನ್ನ ತೆಗೆದು ಹೃದಯವನ್ನ ಬಿಚ್ಚಿ ಆರಾಧನೆ ಮಾಡ್ರಿ. ಈ ಮನುಷ್ಯ ಮಾತ್ರ ಆರಿಸ್ತಿರ್ತಾನೆ, ಆ ಮನುಷ್ಯ ಮಾತ್ರ ನೀನ್ ಅರಸಿ ಸಾಯಿ ಮಗನ, ನಾನ್ ಮಾತ್ರ ಬಾಯಿ ತೆಗಲ್ಲ. ನಿನ್ ಹೆಂಗ ಆಶೀರ್ವಾದ ಮಾಡ್ತಾನೆ. ಆಮೇಲೆ ಚರ್ಚ್ ಮುಗಿತೈತಲ್ಲ, ಮುಗಿದ ತಕ್ಷಣ ಮತ್ತೆ ಫಸ್ಟ್ ಬರೋದವನೇ. ಯಾಕಂತ ಬರ್ತಾನ, ಬಹಳ ಕಷ್ಟ ಅದಾವ ನನಗೆ, ಏನ್ ಮಾಡಿದ್ರು ಕೆಲಸ ಸಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡಿ ಅಂತಾನೆ. ಪಾಸ್ಟ್ ಕೂಡ ಬಹಳ ಸೀರಿಯಸ್ ಆಗಿ ಪ್ರಾರ್ಥನೆ ಮಾಡ್ತಾನೆ, ಕಣ್ಣೀರಿಂದ ದೇವ್ರ ಮೇಲಿಂದ ನೋಡ್ತಿರ್ತಾನೆ. ನನ್ನ ಮಗನೇ, ಆರಾಧನೆಯಲ್ಲಿ ಕಣ್ಣು ಮುಚ್ಚಿ 4 ಸ್ತೋತ್ರ ಹೇಳಾರ್ದಂತೆ ಪ್ರಾರ್ಥನೆ ಮಾಡ್ಸ್ಕೊಂಡು ಹೋಗ್ತೀಯ. ಸಂತೋಷ್ ಪಾಸ್ಟರ್ ಪ್ರಾರ್ಥನೆ ಮಾಡೋಗ ಪ್ರಾರ್ಥನೆ ಕೇಳ್ತಾ ಅನ್ಕೊಂಡೆ ನೀನು? ಸತೀಶ್ ಪಾಸ್ಟರ್ ಪ್ರಾರ್ಥನೆ ಮಾಡೋಗ ಪ್ರಾರ್ಥನೆ ಕೇಳ್ತಾ ಅನ್ಕೊಂಡೆ ನೀನು? ಕೇಳಲ್ಲ. ನಾನು ಅದನ್ನ ಮಾಡೋ ಕೆಲಸ ಮಾಡಿ ಬಂದು ಪ್ರಾರ್ಥನೆ ಮಾಡಿಸ್ಕೋಬೇಕಿಲ್ಲಿ. ಅಕ್ರಮ ಸಂಬಂಧಗಳಿಂದ ಅಥವಾ ಅಕ್ರಮವಾಗಿ ನಡ್ಕೊಂಡು ಇಲ್ಲಿ ಬಂದು ದೇವರ ಆಶೀರ್ವಾದ ಮಾಡಿದ್ರೆ ಹೆಂಗ್ ಮಾಡ್ತಾನೆ? ಮಾಡಲ್ಲ. ನಿಜ ಹೇಳ್ತಾನೆ, ನಾನು ಬಹಳ ಪಾಸ್ಟರ್ಸ್ಗಳ ಕಡೆ ಪ್ರೇಯರ್ ಮಾಡಿಸ್ಕೊಂಡಿಲ್ಲ, ಸುಮ್ಮನೆ ಕ್ರಮವಾಗಿ ಬದುಕ್ತಾ ಬಂದೆ. ದೇವರ ಆಶೀರ್ವಾದ ಮಾಡಿದ್ದಾನೆ ನನಗೆ. ಯಾವಾಗ ಈ ಹಾಡೋ ಹೊರ ಕೊಟ್ನೋ, ಯಾವಾಗ ಬಾರ್ಸೋ ಹೊರ ಕೊಟ್ನೋ, ಯಾವಾಗ ಸ್ವಸ್ಥತೆ ಹೊರ ಕೊಟ್ನೋ, ಯಾವಾಗ ವಾಕ್ಯ ಪ್ರಸಂಗ ಮಾಡೋ ಹೊರ ಕೊಟ್ಟು ನನಗೇ ಗೊತ್ತಿಲ್ಲ. ಕ್ರಮವಾದಂತ ಆತ್ಮೀಯ ಜೀವನ
ಬೆಳಿಗ್ಗೆ 7 ಗಂಟೆಗೆ ನಮ್ಮ ಸಂಡೇ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ರೆ ಮುಂಜಾನೆ 6 ಗಂಟೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಸಂಡೇ ಸ್ಕೂಲ್ಗೆ ಹಾಸಿಗೆ ಹಾಸಿ ಸಂಡೇ ಸ್ಕೂಲ್ ಮಕ್ಕಳೆಲ್ಲರೂ ಬಂದ ನಂತರ ಒಂದು 40 ಕೊಡ ನೀರು, ಬೋರಿ ನೀರು ಒಂದು ಗಚ್ಚಿತ್ತು ಅಲ್ಲಿ ತಂದು ಹಾಕಿ ನಂತರ ಕರೆಕ್ಟ್ 9ವರೆಗೆ ಫಸ್ಟ್ ಆರಾಧನೆ ಶುರು ಮಾಡಿದ್ರೆ 9 ಗಂಟೆಗೆ ಮನೆ ಬಿಟ್ಟವನು. ಶನಿವಾರನೇ ಇಸ್ತ್ರಿ ಮಾಡಿಟ್ಟಿರ್ತಿದ್ದ ಬಟ್ಟೆನ. ನಾನು ಸೈಕಲ್ ತುಳಿ ಸ್ಪೀಡಿಗೆ ನಮ್ಮ ಮಮ್ಮಿ ಬೈಬಿಳ್ತಿದ್ರು. ಯಾಕೆ ಅಷ್ಟು ಅವಸರ? ಇಲ್ಲಿ ಅರ್ಧ ಗಂಟೆ ಮಾತ್ರ ಇದೆ ಅಂದ್ರೆ ಸುಮಾರು 3-4 ಕಿಲೋಮೀಟರ್ ಚರ್ಚ್ ಅದು. ಅಲ್ಲಿಂದ ಮನೆಗೆ ಬಂದು ದಬ 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 ನೀರು ಹಾಕಿ ಎಷ್ಟು ಸ್ಪೀಡಾಗಿ ರೆಡಿಯಾಗಿ ಕರೆಕ್ಟ್ 9:25 ಕಾಂಗೋ ಬಾರ್ಸೋಕೆ ನಾನೇ ಫಸ್ಟ್ ಇರ್ತಿದ್ದೆ ನಾನಲ್ಲಿ. ಅದಕ್ಕೆ ನನ್ನ ದೇವರ ಆಶೀರ್ವಾದ ಮಾಡಿರೋದು. ದಿನಾಲು ಪ್ರಾರ್ಥನೆ ಮಾಡ್ಲಾರ್ದಂತೆ, ವಾಕ್ಯ ಧ್ಯಾನ ಮಾಡ್ಲಾರ್ದಂತೆ ಯಾವತ್ತು ನಾಷ್ಟ ಮಾಡಿಲ್ಲ ನಾನು. ಕ್ರಮವಾಗಿ ವಾಕ್ಯ ಧ್ಯಾನ ಇದೆ, ಅದಕ್ಕೆ ದೇವರನ್ನ ಆಶೀರ್ವಾದ ಮಾಡಿದ. ಎಲ್ಲೇ ಹೋಗ್ಲಿ ಈಗ ನನ್ನ ಪ್ರಾರ್ಥನೆ ಜೀವನ ಟೈಮಿಂಗ್ ಎಕ್ಸ್ಚೇಂಜ್ ಆಗಿದೆ. ಆದ್ರೆ ಮುಂಚೆ ಕಾಲೇಜ್ನಾಗ ಓದುವಾಗ, BEd ನಲ್ಲಾಗ್ಲಿ, MA ಓದುವಾಗಲಿ, ಡಿಗ್ರಿ ಓದುವಾಗಲಿ ಕರೆಕ್ಟ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಡಿಗ್ರಿ ಓದುವಾಗ 3 to 4 ಆರ್ 3 to 5 ನಮ್ಮ ಸೆಂಟ್ರಲ್ ಲೈಬ್ರರಿ ಫಾರೆಸ್ಟ್ ಏರಿಯಾ ಮುಂದೆ ಗಿಡಗಳ ಕೆಳಗೆ ಕೂತ್ಕೊಂಡು ಕರೆಕ್ಟ್ ಟೈಮ್ನಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. MA ಓದುವಾಗ 4 o'clock ಬರ್ತಿದ್ವಿ. 5 o'clock ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ 5 ಇಂದ ಅಥವಾ 6 ಇಂದ 8 o'clock ವರೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಕ್ರಮವಾದ ಪ್ರಾರ್ಥನೆ ಜೀವನ. ಸತೀಶ್ ಅಣ್ಣ ಯಾಕೆ ಆಶೀರ್ವಾದ ಹೊಂದಿದಾನಂತಂದ್ರೆ ಹೇಳ್ತಾ ಇರೋ ರೀಸನ್ಗಳಿವು. ಇವತ್ತು ನಾವು ಆಲಯಕ್ಕೆ ಬರೋ ವಿಷಯದಲ್ಲಿ ಯಾವ ಟೈಮಿಗೆ ಬರ್ತಾ ಇದ್ದೇವೆ ದೇವರು ನೋಡ್ತಾ ಇದ್ದಾನೆ. ಆಶೀರ್ವಾದ ಕೊಡೋ ದೇವ್ರು ನೋಡ್ತಾ ಇದ್ದಾನೆ. ಅದು ಬಂದಿರೋ ಸಮಸ್ಯೆ. ನಿಮ್ಮ ಪಾಸ್ಟ್ ನೋಡಿ ಇರ್ಲಿ ಬಿಡು, ಪಾಪ ಕೆಲಸ ಮಾಡಿರ್ತಾನೆ, ಸಾಟರ್ಡೆ ನೈಟ್ ಡ್ಯೂಟಿ ಮಾಡ್ಯಾನೆ, ಪಾಪ ಅದಕ್ಕೆ ಸಂಡೇ ಲೇಟ್ ಆಗಿ ಬರ್ತಾನೆ ಅಂತೇಳಿ ನಿಮ್ಮ ಪಾಸ್ಟರ್ ಅಡ್ಜಸ್ಟ್ ಮಾಡ್ಕೋಬಹುದೇನೋ ನಿಮ್ಮನ್ನ. ನನ್ನ ದೇವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಯಾವನಾದ್ರೂ ನನ್ನ ಹಿಂದೆ ಬರೋದಕ್ಕೆ ಇಷ್ಟಿದ್ರೆ ಶಿಲ್ಬೆ ಹೊತ್ಕೊಂಡು ಬರ್ಬೇಕು. ಅವನು ಪ್ರಯಾಸ ಪಟ್ಟು ಸರಿಯಾದ ಸಮಯಕ್ಕೆ ಇಲ್ಲಿ ಕಾಣಿಸ್ಬೇಕು. ನೀನು ಸ್ಯಾಲ್ರಿ ಕೊಡೋ ಆಫೀಸ್ಗಳಿಗೆ ನೀನು ಕರೆಕ್ಟ್ ಟೈಮ್ಗೆ ಹೋಗ್ತೀಯ ಅಂದ್ರೆ ನಿತ್ಯ ಜೀವ ಕೊಡೋ ದೇವ್ರ ಮಂದಿರಕ್ಕೆ ಯಾವ ಟೈಮ್ಗೆ ಬರ್ಬೇಕು. ಕರೆಕ್ಟ್ ಟೈಮ್ ಬರ್ತಾ ಇದ್ರೆ ನೀವೆಲ್ಲರೂ ಕೈ ಎತ್ತಬೇಡ್ರಿ, ಮತ್ತೆ ಅವಮಾನ ಆಗ್ತದೆ. ನೀವೇ ನೋಡ್ಕೊಳ್ಳಿ. ಹಲ್ಲೆಲೂಯಾ. ನಂತರ ಪ್ರಾರ್ಥನೆ ವಿಷಯದಲ್ಲಿ ನಿಮ್ಗೆ ಕ್ರಮವಾದಂತ ಜೀವನ ಇದೆನಾ? ದಿನಾಲು ಒಂದು ಟೈಮ್ ಫಿಕ್ಸ್ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರಾ? ಅಥವಾ ಇವತ್ತು ಪ್ರಾರ್ಥನೆ ಮಾಡಿದ್ರೆ ಮತ್ತೆ ಅರ್ಥ ಆಗ್ತಿದೆ ನಾನು ಹೇಳೋದು? ನಮಗೆ ಪ್ರಾರ್ಥನೆ ಉಜ್ಜೀವನ ಬರ್ಬೇಕಂದ್ರೆ ಪಾಕೆಟ್ ಖಾಲಿ ಆಗ್ಬೇಕು, ಮನೆಗೆ ಶ್ರಮೆಗಳು ಬರ್ಬೇಕು. ಎಲ್ಲಿಲ್ಲದಂತ ಹಂಗೆ ಉಜ್ಜೀವನ ಸ್ವಲ್ಪ ಜೋಬಿ ತುಂಬೈತಂದ್ರೆ ಇಲ್ಲಿ ಕಾಣಲ್ಲ, ಅಲ್ಲಿ ಶಾಪಿಂಗ್ ಮಾಲ್ನ ಕಾಣಿಸ್ತಿರ್ತೀವಿ. ಸಂಡೇ ಕೂಡ ಅಲ್ಲಿರ್ತಾನ ಅವನು. ಅದಕ್ಕೆ ದೇವ್ರು ಯಾಕೆ ನಿಮಗೆ ಜಲ್ದಿ ಆಶೀರ್ವಾದ ಮಾಡಲ್ಲ ಅಂದ್ರೆ ದೇವ್ರಿಗೆ ಗೊತ್ತಿ ನನ್ನ ಮಗ ಆಶೀರ್ವಾದ ಮಾಡೋಣ ಅಂತ ಇರಲ್ಲ ಅಂತೇಳಿ. ಬಹಳ ಜನಕ್ಕೆ ಜಲ್ದಿ ಅಭಿಷೇಕ ಕೊಟ್ಟಿಲ್ಲ, ಜಲ್ದಿ ಆಶೀರ್ವಾದ ಮಾಡಿಲ್ಲ. ಯಾಕೆ? ಅದಕ್ಕೆ ನನಗೂ ಕೂಡ ದೇವ್ರು ಯಾವನ್ನ ಕೂಡ ಬೇಗನೆ ಕೊಟ್ಟಿಲ್ಲ. ಅಭಿಷೇಕಕ್ಕೆ ಒಂದು 10 ವರ್ಷ ದೇವ್ರು ಸುಮ್ಮನೆ ಹಂಗ ಹತ್ರ ಕೂಡ ಸುಮ್ಮನೆ ಇರೋರು ದೇವ್ರು. ಭಯಂಕರ ಆಳ್ತಾ ಇದೆ, ದೇವ್ರೇ ಅನಾಯಿಂಟ್ ಮೀ ಅನಾಯಿಂಟ್. ನಾನು ಏನೇನೂ ಇಲ್ಲ, 10 ವರ್ಷ ಹೆಚ್ಚು ಕಡಿಮೆ. ನಾನು ಅವಾಗ ಅನ್ಕಂಡೆ ನನಗೂ ಕೂಡ ಜಲ್ದಿ ಕೊಟ್ಟಿದ್ರೆ ದೇವ್ರು ನಾನು ಎಲ್ಲೆಲ್ಲಿ ಹೋಗಿರ್ತಿದ್ದೇನು. ಮತ್ತೆ ಈಗ 10 ವರ್ಷ 11 ವರ್ಷ ಪ್ರಯಾಸ ಪಟ್ಟಿದ್ದೇನೆ ತಾನೆ, ಅದು ನೋವು ಗೊತ್ತಿದ್ದೇನೆ, ಅದನ್ನ ಕಳ್ಕೊಬಾರ್ದು ಅನ್ನೋ ಬೆಲೆ ಗೊತ್ತಿದೆ ಅದನ್ನು. ಅದಕ್ಕೆ ದೇವರಾತ್ಮ ನಿಮ್ ಜೊತೆ ಮಾತಾಡೋ ವಿಷಯ ಏನು ಅಂತಂದ್ರೆ ನೀವು ಕ್ರಮಪಡಿಸಿಕೊಳ್ಳಬೇಕು. ನೀವು ಕ್ರಮವಾಗಿಲ್ದಂತಾನೆ ಆ ದೇವರ ಬೆಂಕಿ ಕೆಳಗೆ ಬರಲಿ ಅಂದ್ರೆ ಬರೋದಿಲ್ಲ. ಅದು ಆಲಯದಲ್ಲಿ ನಾವ್ ಹೆಂಗಿರ್ಬೇಕು? ಸರಿಯಾದ ಸಮಯಕ್ಕೆ ಬರೋದು, ಸರಿಯಾಗಿ ವಾಕ್ಯ ಧ್ಯಾನ, ಸರಿಯಾದ ಪ್ರಾರ್ಥನೆ. ಈವನ್ ಕೂಡೋ ವಿಷಯದಲ್ಲಿ ಕೆಲವರು ಆಲರನ್ನ ವಿಚಿತ್ರ ಕುಂದಿರ್ತಾರೆ, ಕಾಲ್ ಚಾಚಿಗೆ ಅಂತ ಕುಂದಿರ್ತಾರ. ಒಬ್ಬನು ಸ್ಕೂಲಾಗ ಕುಂತ್ ನೋಡಂಗೆ ಕಾಲ್ ಮುರಿತೈತೆ, ಹೌದಾ? ಆಮೇಲೆ ಆಲಯದಲ್ಲಿ ನೋಡಿ ಎಷ್ಟು ಕ್ರಮ ಪಡಿಸ್ಕೊಳ್ಬೇಕಂತ ನಾವ್ ಹೇಳ್ತಾನೆ. ಆಲಯ ಬಿಟ್ಟ ನಂತರ ದೊಬ್ಕೊಂಡ್ ಹೋಗ್ಬಿಡ್ತಾರೆ ಕೆಲವರು, ಗಂಡ್ ಮಕ್ಳು ಹೆಣ್ಮಕ್ಳೆಲ್ಲ. ಅದು ಕೂಡ ಕ್ರಮವಿಲ್ಲದಂತ ಜೀವನನೇ ಅದು. ಸ್ಕೂಲಲ್ಲಿ ನೋಡಿ, ಸ್ಕೂಲ್ ಬಿಟ್ಟಂತ ಹೆಂಗ್ ಬರ್ತಾರೆ ಮಕ್ಳು ಹೊರಗಡೆ? ಲೈನಾಗೆ ಬರ್ಬೇಕು. ಅದಕ್ಕೆ ನೋಡಿ, ನೀವು ಶಾಲೆನಾಗ ಹೋದಾಗ ಬಹಳ ಖುಷಿ ಆಗ್ತದೆ ನಿಮಗೆ. ಒಂದು ಜಾತ್ರೆಗೆ ಹೋಗೋದಾಗ ಖುಷಿ ಆಗ್ಲಾರ್ದಷ್ಟು ಶಾಲೆನಾಗ ಆಗ್ತದೆ. ಜಾತ್ರೆಯಲ್ಲಿ ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಎಲ್ಲ ಕೂಡ ಜನಸಂಖ್ಯೆ ಇರ್ತದೆ, ಅವಿವು ಮಾರಾಟ ಮಾಡ್ತಾ ಇರ್ತಾರೆ. ಬಟ್ ಶಾಲೆಯಲ್ಲಿ ಒಂಥರ ನೆಮ್ಮದಿ. ಆ ಹುಡುಗರು ಲೈನಾಗ ಹೋಗೋದು ನೋಡಿದ್ರೆ ಖುಷಿ, ಕೂತ್ಕೊಳ್ಳೋದು ನೋಡಿದ್ರೆ ಖುಷಿ,
ಸೆಲ್ಯೂಟ್ ಹೊಡೆಯೋದು ನೋಡಿದ್ರೆ ಖುಷಿ, ಯೂನಿಫಾರ್ಮ್ ಖುಷಿ. ಎಷ್ಟು ಡಿಸಿಪ್ಲಿನ್ ಅಲ್ಲ. ನಿಜವಾಗ್ಲೂ ಸಭೆ ಬಹಳ ಕ್ರಮವಾಗಿದ್ರೆ ಬಹಳ ಆಶೀರ್ವಾದ ಇರ್ತದೆ ನಮ್ಗೆ. ಅಲ್ಲಣ್ಣ ಇವೆಲ್ಲ ಯಾಕೆ ಹೇಳಕ್ ಬಂದಿ ಅಣ್ಣ ನೀನು ಬಳ್ಳಾರಿಯಿಂದ? ನೋಮ್ಮ, ಇವು ಇರ್ಲಿದಿರೋದಕ್ಕೆ ನಾವ್ ಇವತ್ತು ದೇವರಿಂದ ಅಭಿಷೇಕ ಹೊಂದುತ್ತಾ ಇಲ್ಲ. ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಸುಮ್ಮನೆ ಮೇಲೆ ಬಣ್ಣ ಒಳ್ಕೊಳಕ್ ಹೋಗ್ತದೆ. ಬಣ್ಣ ಬೇಕಾಗಿಲ್ಲ, ಬುನಾದಿ ಬಹಳ ಸ್ಟ್ರಾಂಗ್ ಇರ್ಬೇಕು. ಕಟ್ಟಡ ಕಟ್ಕೋಬೇಕು. ಬಣ್ಣ ಏನು ಆರಾಮಾಗಿ ಹೊಡಿಬೋದು. ಬುನಾದಿ ಹಾಕೋದೇ ಬಹಳ ಕಷ್ಟ. ನಿನ್ನ ಆತ್ಮೀಯ ಜೀವನ ಆಳವಾಗಿ ಬೇರೂರ್ಬೇಕು. ದೇವ್ರನ್ನ ಕಟ್ತಾನೆ. ಆಮೇಲೆ ಒಬ್ಬ ಉಸುಗಿನ ಮೇಲೆ ಮನೆ ಕಟ್ದವನು, ಬಂಡೆ ಮೇಲೆ ಮನೆ ಕಟ್ದವನು ಗೊತ್ತಲ್ಲ. ಬೇಷ್ ಕಟ್ಟಿದ್ರು ಇಬ್ರು. ಮಳೆ ಬಂತು, ಗಾಳಿ ಬೀಸ್ತು, ತೆರೆಗಳು ಬಂದು ಒಂದು ಬಿದ್ದೆ ಹೋಯ್ತು. ಯಾಕೆ ಬಿದ್ದೋಯ್ತು ಅಂತಂದ್ರೆ ಬುನಾದಿಲ್ದೆ ಕಟ್ಟಿದ್ದೆ ಸಮಸ್ಯೆ. ಇವತ್ತು ಅನೇಕ ಜನರು ಆತ್ಮಿಕವಾಗಿ ಬಿದ್ದೋಗೋದಕ್ಕೆ ಕಾರಣ ಏನು ಅಂತಂದ್ರೆ ಬುನಾದಿ ಇಲ್ಲ, ವಾಕ್ಯದ ಬುನಾದಿ ಇಲ್ಲ. ಸ್ವಲ್ಪ ದಿನ ಬಹಳ ಭಯಂಕರ ಕಾಣಿಸ್ತಾನಿಲ್ಲ, ಆಲಯದಲ್ಲಿ ಆರಾಧನೆ ಮಾಡ್ತಿರ್ತಾನೆ, ಸೇವಕರ ಜೊತೆ ತಿರುಗ್ತಿರ್ತಾನೆ. ಇದ್ದಕ್ಕಿದ್ದಂಗೆ ಅವನು ಯಾವ್ದೋ ಪಾಪದಲ್ಲಿ ಬಿದ್ದೋಗ್ಬಿಡ್ತಾನೆ. ನಾವು ಮಾತಾಡ್ಕೊಳ್ತೀವಿ, ಇವನು ಪಾಸ್ಟರ್ ಜೊತೆ ಆರಾಧನೆ ಮಾಡ್ತಾ ಇದ್ದಲ್ಲ, ಅವನು ಏನಂತ ಯಾವ್ದೋ ಒಂದು ಹುಡುಗಿನ ಕರ್ಕೊಂಡು ಹೋಗ್ಯಾನೆ, ಯಾವ್ದೋ ಸಿನಿಮಾ ಥಿಯೇಟರ್ ಹೋಗಿ. ಏನ್ ಯಾಕಂದ್ರೆ ಅವನಿಗೆ ವಾಕ್ಯದ ಬುನಾದಿ ಇಲ್ಲ. ಬರ್ರಿ ನಾನು ಚಾಲೆಂಜ್ ಮಾಡ್ತೇನೆ. ನಮ್ಮ ಹುಡುಗರಿದ್ದಾರೆ, ಒಂದು ಹುಡುಗರನ್ನ ಕದಲಿಸಿ ನೋಡ್ರಿ, ನೀವು ನೋಡೋಣ. ನೀವು ಪಾಪದ ಕೃತ್ಯಗಳೆಲ್ಲ ತಂದಿಟ್ಟು ಕದಲಿಸ್ರಿ. ಸಿನಿಮಾ, ಸೀರಿಯಲ್ಗಳು, ಹುಡುಗಿಯರು ಎಲ್ಲರೂ ನಿಂದ್ರಿಸಿ ಕದಲಿಸ್ರಿ ನೋಡೋಣ. ಕದಲ್ದ್ರೆ ಹೇಳ್ರಿ ನೋಡ. ಯಾಕೆ? ಬುನಾದಿ ಸ್ಟ್ರಾಂಗ್ ಹಾಕೋದಕ್ಕೆ ದೇವ್ರ ಕೃಪೆ ಕೊಟ್ಟಿದ್ದಾನೆ ನಮ್ಗೆ. ನಾನು ಒಳ್ಳೆ ಯವನ ಕಾಲದಲ್ಲಿ ಸುಮಾರು ಹುಡುಗಿಯರು ಪ್ರಪೋಸಲ್ ಮಾಡಿದ್ದು, ಸುಮಾರು ಪಾಪದ ಕೃತ್ಯಗಳು ನನ್ನ ಮುಂದೆ ಬಂದಿದ್ದು. ನಮ್ಮ ಫ್ರೆಂಡ್ಸ್ಗಳು ಕುಡಿಯೋವನು, ಸಿಗರೇಟ್ ಸೇದೋದು, ನನ್ನ ಪಾಪದಲ್ಲಿ ಬೆಳೆಸೋದಕ್ಕೆ ಒಬ್ಬನು ಬೆಳೆಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಆತ್ಮೀಯ ತಂದೆ ನಮ್ಮನ್ನ ಸ್ಟ್ರಾಂಗ್ ಆಗಿ ಬುನಾದಿ ಹಾಕಿ ಬೆಳೆಸ್ಬಿಟ್ಟಿದ್ದಾನೆ. ಬುನಾದಿ ಹಾಕಿದ್ದು ಬಹಳ ಸ್ಟ್ರಾಂಗ್ ಆಗಿರ್ತವೆ ಬಿಲ್ಡಿಂಗ್ಗಳು. ನೀವು ಚರ್ಚಿಗೆ ಬಂದ ನಂತರ ಪಟ್ ಅಂತ ಆಶೀರ್ವಾದ ಹೊಂದಬೇಕು, ಟಕ್ಕತ್ತ ಮನೆ ಕಟ್ಟಬೇಕು ಅಂತವೆಲ್ಲ ಮಾತಾಡ್ಕೋಬೇಡ್ರಿ. ದೇವ್ರ ವಾಕ್ಯ ನನ್ನ ಹೃದಯದ ಆಳದಲ್ಲಿ ಹೋಗ್ಲಿ. ನೀನು ಆ ತರ ಪಟ್ ಅಂತ ಕಾರ್ ಬಂದು ಪಟ್ ಅಂತ ಮನೆ ಕಟ್ಟಿದ್ರೆ ನೆಕ್ಸ್ಟ್ ಟಕ್ ಅಂತ ಬಿದ್ದೋಗ್ತದ. ಅದು ಬಂದಿರೋ ಸಮಸ್ಯೆ ಅದೇ. ನೀನು ನಿಧಾನ ನೋಡಿ. ಫಾರ್ ಎಕ್ಸಾಂಪಲ್, ಪಪ್ಪಾಯ ಮರ ನೋಡಿರಲ್ಲ, ನಂತರ ಆಲದ ಮರನು ನೋಡಿರಿ. ಪಪ್ಪಾಯ ಮರ ಪಟ್ 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 ಅಂತ ಒಂದು ತಿಂಗಳೊಳಗೆ ಎಷ್ಟು ದೊಡ್ಡದಾಗ್ಬಿಡುತ್ತದು. ಇದು ಆಲದ ಮರ ಹಂಗಲ್ಲ. ಇದು ಒಂದ್ಸರಿ ಆಲದ ಮರ, ಪಪ್ಪಾಯ ಮರ ಎರಡು ಪಕ್ಕಕ್ಕೆ ಬೆಳಿತಾ ಇದ್ವು ಅಂತೆ. ಈ ಪಪ್ಪಾಯ ಮರ ಸ್ವಲ್ಪ ಮೊಳಕೆ ಬಂದ ತಕ್ಷಣ ಅದನ್ನ ನೋಡಿ ಹೇಳ್ತದ, ಅಯ್ಯ ಇನ್ನು ಆಲದ ಮರದ ಬೀಜ ಇನ್ನೂ ಮೊಳಕೆ ಹಾಕಿಲ್ಲಲ್ಲ, ಇದು ನಾನೇ ಗ್ರೇಟ್ ಅನ್ಕೊಳ್ತಂತಿದ್ದು. ಇನ್ನು ಸ್ವಲ್ಪ ಎತ್ತರಕ್ಕೆ ಬೆಳೀತು, ಅವಾಗ ಇದು ಏನು ಆಲದ ಮರ ಸ್ವಲ್ಪ ಚಿಗುರಾಗ್ತು. ಅವಾಗ ಇದು ನೋಡಿ ಪಪ್ಪಾಯ ಮರ ಆಲದ ಮರ ನೋಡಿ ಹೇಳ್ತದಂತ, ಅಯ್ಯೋ ಮಗನೇ ನೀನ್ ಅಲ್ಲೇ ಇದಿ ಕಣೋ, ನಿನ್ ಜೀವನ ಅಷ್ಟೇ ಅಂತೇಳಿ. ನಂತರ ಇದು ಸ್ವಲ್ಪ ಬೆಳೀತು, ಆಗ್ಲಿ ಇದಕ್ಕೆ ಫಲಗಳು ಬಂದ್ಬಿಟ್ಟು, ಪಪ್ಪಾಯ ಹಣ್ಣುಗಳು ಬಂದ್ಬಿಡ್ತು. ಇದು ನೋಡಿದ್ರೆ ಸ್ವಲ್ಪ ಇದೆ, ನಿಧಾನ ಬಂತು. ನಿಧಾನ ಬಂದಾಗ ಮೆಲ್ಲಿಗೆ ಒಂದಿನ ಭೂ ಅಂತ ಗಾಳಿ ಬೀಸ್ತು. ಗಾಳಿ ಬೀಸಿದಾಗ ಇದು ಮೆಲ್ಲಗೆ ಹಿಂಗೆ ಮಾಡ್ತಾ ಇದ್ರೆ ಅವಾಗ ಆಲದ ಮರ ಹೇಳುತ್ತೆ, ಮಗನೇ ಬಂದ್ಬಿಟ್ಟು ಸರ 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 ಅಂತೇಳಿ. ಇವಾಗ ನೋಡಿ ನಿನ್ ಕತೆ. ಅವ ಪಪ್ಪಾಯ ಗಿಡ ಏನು, ವಾಟ್ ಇಸ್ ಸೀಕ್ರೆಟ್? ಏನ್ ನಿನ್ ಸೀಕ್ರೆಟ್ ಅಂದ್ರೆ, ಇಲ್ಲ ತಮ್ಮ, ನೀನು ಮ್ಯಾಗ ಬಂದು ನಾನು ಕೆಳಗ ಒಳಗೆ ಬೇರ್ಬಿಟ್ಟೀನಿ. ನೀನು ಮೇಲೆ ಬಂದು ಮೇಲೆ ಬಂದು ಮೇಲೆ ಬಂದು ನನ್ನ ನೋಡಿ ಅಣಸಾಡುವಾಗ, ನನ್ನ ಅವಮಾನ ಮಾಡುವಾಗ, ಹಣ್ಣುಗಳು ಬಿಟ್ಟು ಓ ನಾನೇ ಗ್ರೇಟ್ ಅನ್ಕೋವಾಗ, ನೀನು ಅಲ್ಲಿ ಬರೋ ತನಕ ನನಗೆ ಬೆಳವಣಿಗೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನೀನು. ಆದ್ರೆ ನಾನು ಒಳಗ ಬೇರುಗಳನ್ನ ಸ್ಥಿರಪಡಿಸಿಕೊಂಡಿದ್ದೆ ನಾನು. ಹಲ್ಲೆಲೂಯಾ. ಅದಕ್ಕಾಗಿ ನಿಧಾನ ಬೆಳಿತಾನೆ. ಬೆಳೆದ ನಂತರ ಒಂದು ದಿನ ಬರುತ್ತೆ, ಯಾರು ನನ್ನ ಅಲುಗಾಡಿಸೋದಿಲ್ಲ. ವರ್ಷಗಳು ಸುಮಾರು ವರ್ಷಗಳ ಕಾಲ ನಾನು ಆಶ್ರಯವಾಗಿರ್ತೇನೆ ಅನೇಕರು. ಇವತ್ತು ಸಭೆಗಳಲ್ಲಿ ಕೂಡ ಏನು ಆಗ್ತದಂದ್ರೆ, ಈ ದೇವ ನಂಬಿರುವಂತ ಮಕ್ಕಳು ಪಟ್ಪಟ್ ಅಂತ ಸೇವಕರುಗಳಾಗ್ಬಿಡೋದು, ಪಟ್ಪಟ್ ಅಂತ ಆರಾಧನಾ ನಾಯಕರಾಗ್ಬಿಡೋದು, ಇವೆಲ್ಲ ಬಹಳ ಡೇಂಜರ್ ಇವು. ನಿಜ ಹೇಳ್ತಿರೋದು ನಾನು. ನೀವು ಆಗ್ರಿ, ಬೇಡ ಅಂತ ಹೇಳಿದಿಲ್ಲ, ಬಟ್ ಆದ್ರೆ ನಿಮ್ಮ ಆಳವಾದಂತ ವಾಕ್ಯ ನಿಮ್ಮಲ್ಲಿ ಬೇರೂರ್ಬೇಕದು. ಕ್ರಮವಾದಂತ ಜೀವನ, ಪ್ರಾರ್ಥನೆ ವಿಷಯದಲ್ಲಿ ಕ್ರಮ, ಹಾಡೋ ವಿಷಯದಲ್ಲಿ ಕ್ರಮ, ಆರಾಧನೆ ವಿಷಯದಲ್ಲಿ ಕ್ರಮ. ಇನ್ನೂ ಪ್ರತ್ಯೇಕ ವಿಷಯದಲ್ಲಿ ಗೊತ್ತಾ ನಿಮ್ಗೆ ಏನಂತ, ನೀವು ಡ್ರೆಸ್ ಹಾಕೊಂಡು ಆರಾಧನೆಗೆ ಬರೋ ವಿಷಯದಲ್ಲಿ ಕೂಡ ಕ್ರಮವಾಗಿರ್ಬೇಕು. ಇದನ್ನು ಬಹಳ ಜನ ಗಮನಿಸಲ್ಲ. ಈ ಒಂದು ಸಣ್ಣ ಮಿಸ್ಟೇಕ್ ಏನ್ ಮಾಡ್ತದಂದ್ರೆ, ಚರ್ಚ್ನಲ್ಲಿ ಒಂದು ಯಂಗ್ಸ್ಟರ್ ಹುಡುಗಿ
ಆತ್ಮಿಕವಾಗಿ ಬಿದ್ದೋಗೋ ತರ ಮಾಡ್ತದೆ. ಬಟ್ ನಾವು ಏನ್ ಮಾಡ್ತೇವೆ ಅಂದ್ರೆ, ಡ್ರೆಸ್ ಏನಾಗುತ್ತೆ ಬಿಡು ಅಂತೇಳಿ ಸಿಂಪಲ್ ಆಗಿ ನೆಗ್ಲೆಕ್ಟ್ ಮಾಡಿವಿ ಅದನ್ನ. ನಿನಗೆ ಗೊತ್ತಾ, ಒಬ್ಬ ಒಳ್ಳೆ ಯಂಗ್ಸ್ಟರ್ ಅಥವಾ ಒಳ್ಳೆ 16 ವರ್ಷದ ಹುಡುಗ 23 ವರ್ಷದವರೆಗೆ ಒಂದು ಹುಡುಗಿಗೆ ಅಟ್ರಾಕ್ಟ್ ಆಗ್ತಿರ್ತಾನೆ. ಅದೇ ವಯಸ್ಸಿನಾಗಿರುವಂತ ಒಂದು ಹುಡುಗ ಅಟ್ರಾಕ್ಟ್ ಆಗ್ತಿರ್ತಾನೆ. ಇಲ್ಲೇನೋ ಆರಾಧನೆ ಮಾಡೋಕೆ ಹಿಂಗೇ ಕುಂತ ಆರಾಧನೆ ಮಾಡ್ದಂಗೆ ಕೇಳ್ತಿರ್ತಾನೆ. ಬಟ್ ಅವನ ಮನಸ್ಸು ಎಷ್ಟೋ ಸರಿ ಹುಡುಗಿಯರ ಕಡೆ ಇರುತ್ತದೆ. ಒಂದ್ ವೇಳೆ ಆ ಹುಡುಗಿ ಇಲ್ದ ಡ್ರೆಸ್ಗಳನ್ನ ಹಾಕೊಂಬಂದಾರಂತಂದ್ರೆ ಯಾಕೆ ತಾನು ಶೋಧಿಸಲ್ಪಡೋದಿಲ್ಲ, ಆರಾಮಾಗಿ ಶೋಧಿಸಲ್ಪಡ್ತಾನೆ. ಅನೇಕ ಚರ್ಚ್ಗಳಲ್ಲಿ ನೋಡಿದ್ದಾನೆ, ಅದೇ ಚರ್ಚ್ಗಿರುವಂತ ಯವನಸ್ಥ ಹುಡುಗಿ ಫಿನಿಶ್. ದೊಡ್ಡ ಅವಮಾನ. ಯಾಕೆ? ನೀವೆಲ್ಲ ಏನೇನೋ ಹುಡ್ಕೊಂತ ಹೋಗ್ತೀರಿ. ಇಲ್ಲೋಣ ಅವನು ವಾಕ್ಯ ಕೇಳ್ತಿದ್ದಿಲ್ಲ, ಏನೇನು ಇಲ್ಲ ತಮ್ಮ. ಅವನು ಸಭೆಯಲ್ಲಿ ಹಾಕಿ ಏನಂತಾರ ಕ್ರಮವಿಲ್ಲದ ಹಾಕಿಕೊಂಡು ಬರಂತ ಡ್ರೆಸ್ಗಳೇ ಅವನನ್ನ ಆ ತರ ಮಾಡಿದ್ದು. ನಿಜ ಹೇಳ್ತಾನೆ, ಒಂದ್ ಮಾತು ಹೇಳ್ತಾನೆ, ಸುಮ್ಮನೆ ನೀವು ಹಂಗ ಬಂದ್ರೆ ಬರ್ರಿ ಬಿಟ್ರೆ ಬಿಟ್ಟು ನಿಮಗೆ ಬಿಟ್ಟಿದ್ದು. ಎಲ್ಲರೂ ಬಿಳೆ ಡ್ರೆಸ್ಗಳು ಹಾಕೊಂಡು ಅಥವಾ ಸಿನ್ಸಿಯರ್ ಆಗಿರೋ ಯಾವ ಡ್ರೆಸ್ ಹಾಕೊಂಬಂದು ಕುಂದ್ರಿ. ಮತ್ತೆ ಯಾರಿಗನ್ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತಾ? ಹೋಗಲ್ಲ. ಕಲರ್ ಹಾಕೊಂಬರ್ರಿ. ಒಬ್ರು ರೇಷ್ಮೆ ಸೀರೆ ಹಾಕೊಂಬರ್ತಾಳೆ, ಒಬ್ಬ ಮಾಮೂಲು ಸೀರೆ ಹಾಕೊಂಬರ್ತಾಳೆ, ಒಬ್ಬ ಫುಲ್ ಭರ್ಜರಿ ದಬಾಸಿ ಏನಂತ ಫುಲ್ ಕಾಸ್ಟ್ಲಿ ಡ್ರೆಸ್ ಹಾಕೊಂಬರ್ತಾಳೆ. ಇನ್ನೊಬ್ರು ಅಲ್ಲಿ ವ್ಯತ್ಯಾಸ ಕಂಡ ತಕ್ಷಣ ಏನಾಗ್ಬಿಡ್ತದ ಗೊತ್ತಾ? ಬಂದು ನಿಂತ್ಕೊಂಡು ಹಿಂಗ್ ಆರಾಧನೆ ಮಾಡಕ್ ನಿಂತ್ಕೊಂಡಿರ್ತಾರೆ. ಅಯ್ಯಮ್ಮ ಎದ್ದೇಳವಾಗ ಆರಾಧನೆ ಮಾಡೋ ಹಿಂಗ್ ಬಗ್ಲಿ ನೋಡ್ತಾಳೆ, ಅಮ್ಮ ರೇಷ್ಮೆ ಸೀರೆ ಹಾಕೊಂಬಂದಾಳೆ, ಎಷ್ಟು ರೊಕ್ಕನೋದು. ಏನ್ ಬಡು ಇರೋಂತ ಹೆಣ್ಮಗ್ಳಿಗೆ ಮನಸ್ನಾಗ ಬರ್ತದೆ. ಈ ಅಮ್ಮನ ಕಿವಿಯಾಗೆಲ್ಲ ಹಾಕೊಂಡಿರ್ತಾಳೆ. ನೀವು ಅನ್ಕೊಂಡ್ರಿ ಇವೆಲ್ಲ ಕೆಲಸ ಮಾಡಲ್ಲ ಅಂತ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಹೇಳ್ತಾರೆ ನಾನು. ನೀವು ಕೂಡ ಇಲ್ಲಿ ಯಾರಾದ್ರೂ ರಿಚ್ ಪೀಪಲ್ ಇದ್ರೆ ದಯಮಾಡಿ ಹೇಳ್ತಾನೆ, ಚರ್ಚ್ಗಳಿಗೆ ಮಾಮೂಲಾಗಿರೋ ಡ್ರೆಸ್ ಹಾಕೊಂಬನ್ನಿ. ಮದುವೆಗೆ ಹಾಕೊಂಡು ಹೋಗ್ರಿ, ಅಲ್ಲಿ ಬೇರೆ ಕಡೆ ನೀವು ಫಂಕ್ಷನ್ಗೆ ಹಾಕೊಂಡು ಹೋಗ್ರಿ. ಆಲಯಕ್ಕೆ ಬರುವಾಗ ನಾನು ಸ್ಯಾರಿ ತೋರಿಸ್ ನೋಡು, ಕಿವಿಗಳು ತೋರಿಸ್ತು. ನಿನ್ ಯಾವ ಬೇಕಾಗಿಲ್ಲ ದೇವ್ರಿಗೆ, ನಿನ್ ಹೃದಯ ಬೇಕಾಗಿರೋದಲ್ಲಿ. ಇನ್ನೂ ಅನೇಕ ಚರ್ಚ್ಗಳಲ್ಲಿ ನೋಡ್ತಾವೆ ಈ ಸಿಸ್ಟರ್ಸ್ ದಂತೂ ವಿಚಿತ್ರ ಡ್ರೆಸ್ಗಳು. ನನಗೆ ಅದು ಹೆಂಗ್ ಬಂದವು ಏನ್ ಕತ್ತ, ದೇವ್ರೇ ಕಾಪಾಡ್ಬೇಕು ಅವನ್ನ. ಈಗ ಟಿವಿನಾಗ ಬರೋ ಪಾಶ್ರಮಗಳು ಬಹಳ ಜನ ಅದಾರ. ಅವ್ರನ್ನ ನೋಡಿ ಈ ಸಣ್ಣ ಪಾಶ್ರಮಗಳು ಕೆಟ್ಟೋತಾವ. ನಮ್ಮಂತರ ಏನಾನ ವಾಕ್ಯ ಕೇಳಿದ ನಮ್ಗೆ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಸತೀಶ್ ಅಣ್ಣನ ಕಾಲ ಬೇರೆ, ನಮ್ ಕಾಲ ಬೇರೆ. ಅಮ್ಮ ನಿಮ್ಗಿಂತ ಸ್ಟೈಲ್ ಮಾಡೋದು ಗೊತ್ತು ನನಗೆ, ಆದ್ರೆ ಅದು ಒಳ್ಳೇದಲ್ಲ ಅಂತ ಗೊತ್ತು ನನಗೆ. ನನಗಿಂತ ವಯಸ್ಸಿನಲ್ಲಿ ಮುದುಕರಾದ್ರೆ ಚೆನ್ನಾಗಿ ಸ್ಟೈಲ್ ಮಾಡ್ತಾರೆ. ನನ್ನ ನೋಡಿ ಏನಂತಾರೆ ಗೊತ್ತ, ಅವರು ಸತೀಶ್ಗೆ ಸ್ಟೈಲ್ ಮಾಡೋದು ಗೊತ್ತಿಲ್ಲ. ನನಗೆ ಗೊತ್ತರಿ ಸ್ಟೈಲ್ ಮಾಡೋದು, ಬಟ್ ಅದು ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಕೋಟ್ ಹಾಕೋತಾನೆ, ನಾನು ಸ್ಪೆಕ್ಟ್ ಇಟ್ಕೋತಾನೆ, ನಾನು ಸ್ಟೈಲಾಗಿ ನಿಂತು ಫೋಟೋ ಎಳಿತೇನೆ. ಎಲ್ಲಿ? ಫ್ಯಾಮಿಲಿ ಜೊತೆಯಾಗಿ ಎಲ್ಲೋ ಟೂರ್ ಹೋದಾಗೆ, ಇಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕಲ್ತಾಗ ನಾನು ಇಲ್ಲಿ ಬರ್ಲಂಗೆ ಸ್ಪೆಕ್ಟ್ ಇಟ್ಕೊಂಡು ಸ್ಟೈಲಾಗಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಿಂಗೆ ಜೋಬೆ ಕೈ ಇಟ್ಕೊಂಡು ಟೈಟ್ ಟಿ ಶರ್ಟ್ ಹಾಕೊಂಡು ಬರಲಿ. ಇಲ್ಲಿ ಎದಕ್ಕೆ ಬರಲಿ ನಾನು ಅದಂಗೆ? ನೋಡಿ ಶಾಲೆಯಲ್ಲಿ ಯಾಕೆ ಯೂನಿಫಾರ್ಮ್ ಮಾಡಿರ್ತಾರೆ? ಡಿಸಿಪ್ಲಿನ್. ಬಡವ ಮತ್ತೆ ಶ್ರೀಮಂತರ ಮಧ್ಯೆ ವ್ಯತ್ಯಾಸ ಗೊತ್ತಾಗಬಾರ್ದು. ಅವಾಗ ಬುಧವಾರ ಕಲರ್ ಡ್ರೆಸ್ ಮಾಡ್ತಾ ಇದ್ರು. ಇವಾಗ ಬುಧವಾರ ಕಲರ್ ಡ್ರೆಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ನಿಜ ಹೇಳ್ತಾನೆ ನಾನು, ನಿಮ್ಮ ಸಿಸ್ಟರ್ಸ್ ನೀವು ಬೇಜಾರಾದ್ರೂ ಪರವಾಗಿಲ್ಲ, ನೀವು ಮೈ ತುಂಬಾ ಡ್ರೆಸ್ ಏನಂತಾರೆ ಶರೀರ ಕಾಣ್ಲಾರ್ದ ಹಾಕ್ಯಂಬಂದ್ರೆ ಬಹಳ ಒಳ್ಳೇದು ಅದು ನಿಮ್ಗೆ. ಇವತ್ತು ಪಾಸ್ಟ್ರಮ್ಮವರು ನೋಡ್ಬಾರ್ದು ಟಿವಿನಾಗ, ಆಯಮ್ಮ ಇಲ್ಲೇವರೆಗೆ ಹೇರ್ಸ್ ಬಿಟ್ಕೊಂಡಿರ್ತಾಳೆ. ಅಮ್ಮ ಲಿಫ್ಟಿಕ್ ಹಿಂಗೆ ದಬಾಸಿ ಪಡ್ಕೊಂಡ್ಬಿಟ್ಟಿರ್ತಾಳೆ. ನನ್ಗೆ ಪ್ರಶ್ನೆ ಏನು ಅಂತಂದ್ರೆ, ನಾನು ಬೈತೀನಂತಲ್ಲ, ಎದಕ್ ಬೇಕು ನಿನ್ಗೆ ಅದಂತ ವಾಕ್ಯ ಹೇಳುವಾಗ? ಅಲ್ಲ, ದೇವರನ್ನು ಆಶೀರ್ವಾದ ಮಾಡಿದ್ದೇನೆ, ನಾನು ಚೆನ್ನಾಗಿರ್ಬೇಕು, ನೀಟಾಗಿರ್ಬೇಕು, ಇದು ಆಶೀರ್ವಾದಕ್ಕೆ ಸೂಚನೆ. ಓಕೆ, ಸೂಚನೆ ಸರಿ, ಆದ್ರೆ ನಿನಗಿನ್ನ ಲೋಕದಾಸೆಗಳು ಹೋಗಿಲ್ಲಲ್ಲ. ಅದಕ್ಕೆ ನಿಮ್ಗೊಂದು ತಲೆ ತಿರುಗಂತ ಪ್ರಶ್ನೆ ಕೇಳ್ತೀನಿ, ಬರ್ಕೊಳ್ರಿ ನೀವು. ಇವತ್ತು ತಿಕ್ಕಿಡ್ದು ಹೋಗಿರ್ಬೇಕು ನಿಮ್ಮೆಲ್ಲರಿಗೂ. ಇವತ್ತು ಹೆಣ್ಮಕ್ಳು ನೀವು ನೆನ್ಪು ಮಾಡ್ಕೇಳ್ರಿ ಪ್ರಶ್ನೆನ. ಈ ವಿಡಿಯೋನ ಕೇಳೋರು ಕೂಡ ನೀವು ಬೇಸ್ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನೀವೇನು ಇಲ್ಲಿ ಇದ್ರಲ್ಲಮ್ಮ ಹೆಣ್ಮಕ್ಳು, ಕಿವಿನಲ್ಲಿ ಮೂಗಿನಲ್ಲಿ ಚುಚ್ಕೊಂಡಿರಿ, ಒಳ್ಳೇದು. ಎಕ್ಸ್ಟ್ರಾ ಮೇಕಪ್ಗಳು ಮಾಡ್ಕೋತಿರಲ್ಲ, ಓಕೆ. ನಾನು ಒಂದು ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ಬಿಡ್ತಾನೆ. ಕಿವಿನಲ್ಲಿ ಮೂಗಿನೆಲ್ಲ ಚುಚ್ಕೊಂಡಿರಲ್ಲ, ಯಾಕೆ ಅಂತಂದ್ರೆ ನಮ್ಮ ಭಾರತ ದೇಶ ಸಂಸ್ಕೃತಿ, ಅದ್ರ ಜೊತೆಗೆ ಹೆಣ್ಣು ಹುಡುಗಿ ಅಂತ ಕಾಣಲಿ ಅಂತೇಳಿ ಮಾಡ್ಕೊಂಡಿರ್ತಾರೆ. ಓಕೆ, ಫೈನ್, ಒಳ್ಳೇದು. ಈಗ ಎಕ್ಸ್ಟ್ರಾ ಮೇಕಪ್ಗಳು ಮಾಡ್ಕೊಳ್ತಿರಲ್ಲ ನೀವು, ಯಾಕೆ? ನೀವ್ ಯಾರು ಹೇಳಲ್ಲ ಗೊತ್ತು, ನಾನೇ ಉತ್ತರ ಕೊಡ್ತೀನಿ. ಯಾಕಂದ್ರೆ ಚೆನ್ನಾಗಿ ಕಾಣಿಸ್ಲಂತ. ಹೌದಾ? ಹೌದನ್ನಂದ್ರೆ ಹೂವನ್ನಂದ್ರೆ ಹೌದು. ಹಾಗಾದ್ರೆ
ನನ್ನ ಯೇಸು ನಿನ್ನ ತಾಯಿ ಗರ್ಭದಲ್ಲಿ ಉಂಟು ಮಾಡೋ ಸಂದರ್ಭದಲ್ಲಿ ನಿನಗೇನನ್ನ ಬ್ಯೂಟಿ ಕಡಿಮೆ ಮಾಡಿ ಉಂಟು ಮಾಡಿದ ನಂಗಾದ್ರೆ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರುವ ದೇವರನ್ನ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರುವಂತ ನಿಮ್ಮನ್ನ ನೀವು ಎಕ್ಸ್ಟ್ರಾ ಮೇಕಪ್ ಯಾಕೆ ಹಾಕೋತಿದ್ರಿ ಅಂದ್ರೆ ದೇವ್ರ ಸ್ವರೂಪನ ಕೂಡ ನೀವು ದೇವ್ರು ಸರಿ ಮಾಡಿಲ್ಲ ಅಂತೇಳಿ ಎಕ್ಸ್ಟ್ರಾ ಹಾಕೊಳಕ್ ಹೋಗ್ತಿದ್ರಿ ನೀವು. ಅದಕ್ಕೆ ಕೋತಿಗಳು ಕಂಡಂಗೆ ಕಾಣೋದು ನೀವು. ನನ್ನ ನೇಸು ಹೆಂಗ್ ಉಂಟು ಮಾಡೋಣ ಹಂಗೆ ಇರ್ರಿ, ಆ ಬ್ಯೂಟಿನೇ ಬೇರೆ. ನೀವು ಇಷ್ಟಪಡದೆ ಹೋಗ್ರಿ. ನನಗೆ ದೊಡ್ಡ ಪ್ರಶ್ನೆ ಇದು, ನಾನು ಎಷ್ಟು ಸುಂದರವಾಗಿ ಆದಾಮನಿಂದ ತೆಗೆದು ಅವಳನ್ನು ಮಾಡಿದ ತಕ್ಷಣ ಈತ ಆದಾಮ ಒಂದು ಹಾಡಾಡ್ತಾನಲ್ಲಿ, ಏನಂತ ಗೊತ್ತಾ? ಸುಂದರ ಮುಖದವಳೆ. ಒಬ್ಬ ಬ್ರದರ್ ಬರ್ದಾರ ಯಾಡ್, ಸುಂದರ ಮುಖದ ನನ್ನ ಶರೀರದಿಂದ ಬಂದ ನಾರಿ. ನನಗೆ ಅವಾಗ ಪ್ರಶ್ನೆ ಏನು ಅಂತಂದ್ರೆ, ಆ ಆದಾಮನಿಂದ ಬಂದಂತ ಅವಳು ಎಲ್ಲಿ ಕಿವ್ಯಾಗ ಹಾಕೊಂಡಿದ್ಲು, ಮೂಗ್ನೆ ಹಾಕೊಂಡಿದ್ಲು, ಎಲ್ಲಿ ಮಕ್ಕಕ್ಕೆಲ್ಲ ಮೇಕಪ್ ಮಾಡ್ಕೊಂಡಿದ್ಲು. ನೀವು ಏನೇನ ಎಕ್ಸ್ಟ್ರಾ ಫಾರ್ ಎಕ್ಸಾಂಪಲ್ ಸ್ವಲ್ಪ ಲಿಮಿಟ್ ಆಗಿ ಮಾಡ್ಕೋತಾ ಇದ್ದೀನಿ ಅಣ್ಣ ಮೇಕಪ್, ಓಕೆ ಫೈನ್, ರೀಸನ್ಸ್ ಇರ್ತಾವೆ. ಯಾಕಂತಂದ್ರೆ ಡ್ರೈ ಸ್ಕಿನ್ ಇರ್ಬೋದು ಅಥವಾ ಯಾವ್ದು ಆಯಿಲ್ ಫೇಸ್ ಇರ್ಬೋದು, ಸ್ವಲ್ಪ ಅದು ಮಾಡ್ಕೊಳ್ಳಿ, ಬೇಡ ನಂಗೆ. ಯಾಕಂದ್ರೆ ಅದು ರೀಸನ್ ಇರ್ಬೇಕು. ಅದು ಅರ್ಥ ಆಗ್ತಿದಿಲ್ಲ ನಾನು ಹೇಳೋದು, ರೀಸನ್ ಆಗಿರ್ಬೇಕು. ಅದು ಎಕ್ಸ್ಟ್ರಾ ಮಾಡ್ಕೊಂತ ಇದೀನಿ ಅಂತಂದ್ರೆ ಏನರ್ಥ? ಪಕ್ಕ ಸೈತಾನ್ ಕ್ಯಾಂಡಿಡೇಟ್ ನೀನು. ಯಾಕೆ? ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡ್ಕೋತ ಇದೀಯ ಅಂತ ಅರ್ಥ. ಈಗ ನನಗೆ ಶೂಟಿಂಗ್ ಕರ್ಕೊಂಡು ಹೋದ್ರೆ ನನ್ನ ಜೀವನದ ಪೌಡರ್ ಅಣಿಸಿಲ್ಲ ನಾನು ಯಾವಾಗಲೂ. ಇರೋ ನ್ಯಾಚುರಲ್ ಫೇಸ್ ನಂದಿದು. ಬಹಳ ಜನ ಬಂದು ಕೇಳಿ, ಅಣ್ಣ ನಿಂದು ಈಗ ಸ್ವಲ್ಪ ಚೆನ್ನಾಗಿರೋದಕ್ಕೆ ರೀಸನ್ ಏನಂದ್ರೆ, ಏನ್ ರೀಸನ್? ದೇವ್ರ ಹಂಗಿಟ್ಟ ನಂಗಿಟ್ಟಿನಿ, ಸೋಪ್ ಹಾಕೊಂಡು ಮಕ್ಕ ತಗೊಳ್ತೀನಿ ಅಷ್ಟೇ. ನಮ್ಮ ಹುಡುಗರು ಆ ಕ್ರೀಮ್ಗಳು ಈ ಕ್ರೀಮ್ಗಳು ತಿಕ್ಕಿ ಇಳಿದು ಗುಳಿಗಳೆಲ್ಲ ಬರ್ಸ್ಕೊಂಡು ಲಾಸ್ಟಿಗೆ ಕೋತಿಗಳಾದಂಗೆ ಆಗ್ಬಿಟ್ಟವ. ನಿಜವಾಗ್ಲು ನನಗೆ ಅರ್ಥನೇ ಆಗವಲ್ತು. ಬಹಳ ಮಾಡ್ಕೊಂಡಾರ. ನನಗೆ ಏನೇನು ಯಾವ ಕ್ರೀಮ್ ಇವತ್ತಿನವರೆಗೆ ಯಾವ ಪೌಡರ್ ಕೂಡ ಅನ್ಸಿಲ್ಲ. ಈಗ ಶೂಟಿಂಗ್ ಬಂದ್ರೆ ಇವರು, ಅಣ್ಣ ನಿನ್ನ ಫೇಸ್ ನಲ್ಲಿ ಸ್ವಲ್ಪ ವಾಟರ್ ಬೆವರು ಬರ್ತಾ ಇದೆ, ಪೌಡರ್ ಅನ್ಸ್ಕೊಂಡ್ರೆ ಇಲ್ಲಿ ಒಂದು ಸ್ವಲ್ಪ ಅದೇ ಇಷ್ಟ ಹಿಂಗ ಸನ್ ಲೈಟ್ಗೆ ಫುಲ್ ಇದಾಗತ್ತ ಅಂತ ಸ್ವಲ್ಪ ಅನ್ಸ್ಕೊತೀವಿ. ರೀಸನ್ ಐತಲ್ಲ ಅನ್ಸ್ಕೊಳಕ್ಕೆ. ನನಗೆ ಒಂದೊಂದ್ಸರಿ ವಿಚಿತ್ರ ಜನಗಳನ್ನ ನೋಡಿ ಬಹಳ ಆಶ್ಚರ್ಯ ಆಗ್ತದೆ ನನಗೆ. ಏನು ವಿಚಿತ್ರ ಸ್ಟೈಲ್ ಮಾಡ್ತಾರಪ್ಪ ಪಾಸ್ಟರ್ಸ್ಗಳು. ನಿಂದು ಪ್ರೊಫೆಷನಲ್ ಎಂತದು ಗೊತ್ತಾ? ಯಾಜಕನ ಸೇವೆ. ಅದು ಯಾಜಕನಿಗೆ ಒಂದು ನಿಲುವಂಗಿಯನ್ನು ಹೊಲಿಸಿದನು ನಮ್ಮ ದೇವರಾಗಿರುವಂತ ಯೆಹೋವನ ಹೊತ್ತು. ಭಯ ಇಲ್ಲ, ಭಕ್ತಿ ಇಲ್ಲ ಇವತ್ತು ಸೇವಕರುಗಳಿಗೆ. ನಮಗೆ ನಿನ್ನ ಸೇವಕ ಅಂತ ಗುರ್ತಿಡಿಯೋದೇ ಡೌಟ್ ಬಂದ್ಬಿಟ್ಟೈತೆ ಎಲ್ಲರಿಗೆ. ಯಾಕಂದ್ರೆ ಅಂತ ಪರಿ ಸಿನಿಮಾದ ರೆಡಿ ಆದಂಗೆ ರೆಡಿ ಆಗ್ತೀನಿ ನೀನು. ನಿನ್ನ ಯಾರಾದ್ರೂ ವಾಕ್ಯ ಕೇಳಿದ್ದು ಗೊತ್ತಿದ್ರೆ ಮಾತ್ರ ಸೇವಕ ಅಂತ ಗುರ್ತಿಡಿತಾರೆ. ಬಟ್ ನೋ ಐಡೆಂಟಿಫಿಕೇಶನ್. ಇಲ್ಲಿ ವಾಕ್ಯ ಕೇಳೋ ಕೆಲವು ಜನಕ್ಕೆ ಇದು ಡೈಜೆಸ್ಟ್ ಆಗಲ್ಲ. ನಾನು ಪರ್ಸನಲ್ ಆಗಿ ಫೋನ್ ಮಾಡಿ ನಾನು ಮಾತಾಡ್ತೇನೆ ನಿಮ್ ಜೊತೆ. ಕ್ರಮವಾಗಿದ್ರಷ್ಟು ಒಳ್ಳೇದಲ್ಲ. ಹೇಳ್ತಾ ಇದೊಂದು ಮಾತಲ್ಲಿ ಹೇಳ್ದೆ, ಏನು ಲಿಫ್ಟಿಗ್ಗಳು ಬಡ್ಕೊಂಬಂದ್ಬಿಟ್ಟಾರೆ, ಕೂದಲುಗಳಿಗೆ ಆರಿಸ್ಕೊಂಬಂದ್ಬಿಟ್ಟಾರಲ್ಲಿ. ನನಗೆ ಬೇರೆ ವಾಕ್ಯ, ಇದೇ ವಾಕ್ಯ ಹೇಳ್ತಾ ಇದೊಂದು ಕಾರಣ ಬಂತು, ಹೇಳ್ಬಿಟ್ಟೆ. ವಯಸ್ಸಾದವ್ರು ಮುಸ್ಕಂಡರೆ ಈ ವಯಸ್ಸಿರೋ ಹೆಣ್ಮಕ್ಳು ತಲೆ ಮೇಲೆ ಸೆರಗೆ ಇಲ್ಲ. ನಾನು ಅದನ್ನ ನೋಡಿ ಏನಪ್ಪಾ ಇದು ವಿಚಿತ್ರ. ವಾಕ್ಯ ಹೇಳಿದ ತಕ್ಷಣ ಮುಗಿದ ನಂತರ ಏನ್ ನಡೀತು ಗೊತ್ತಾ? ಜಡಕ್ಕೆ ಅಂತ ಕುಂತ್ಬಿಟ್ರೆ ಗ್ರೌಂಡ್ನಾಗ ಎಲ್ಲರೂ ಕೂದಲ ಬಿಟ್ಟವರೆಲ್ಲ. ನಮ್ಮ ಹುಡುಗರು ಅಂದ್ರೆ ಏನಣ್ಣ ಅಂದ್ರೆ, ಅಲ್ಲಪ್ಪ ನಾನೇನ್ ಹೇಳಿಲ್ಲ. ಈಗ ಡಿಸಿಪ್ಲಿನ್ ಬರ್ಬೇಕು. ಈಗ ಒಬ್ಬಮ್ಮ ನೀಟಾಗಿ ಮುಸ್ಕಂಡ್ ಕೂತಾಳೆ, ದೇವ್ರ ಭಕ್ತಿಯಿಂದ ವಾಕ್ಯ ಕೇಳ್ತಾಳೆ. ಇನ್ನೊಬ್ಬ ಕೂದಲು ಆರ್ಸ್ಕಂತ ಬಂದ್ರೆ ಎಲ್ಲರೂ ಆಕಿ ಕಡೆ ನೋಡ್ತಾರೆ. ಚರ್ಚ್ ಇದು, ದೇವರ ಆಲಯ ಇದು, ಮಂದಿರ. ನೀವು ಒಂದ್ಸರಿ ಬೇರೆಯವ್ರನ್ನ ನೋಡಿ, ಬೇರೆ ಮಂದಿರಗಳಿಗೆ ಹೋಗೋರನ್ನ ನೋಡಿ ಹೆಂಗಿರ್ತಾರ ಅವರು. ನಿನಗೆ ಮೈಯ ಸೊಕ್ಕು, ಯಾಕಂದ್ರೆ ದೇವರು ಶಿಕ್ಷಿಸ್ತಾ ಇಲ್ಲ ಅಂತ. ಬೇರೆ ಮಂದಿರಗಳಿಗೆ ಹೋಗೋರು ನೋಡಿ ಹೆಂಗಿರ್ತಾರ ಅವರು. ನೀಟಾಗಿ ಸ್ನಾನ ಮಾಡಿ ಡಿಸಿಪ್ಲಿನ್ ಆಗಿ, ಅಲ್ಲಿ ಹೋದ ನಂತರ ಕೂಡ ಎಷ್ಟು ಡಿಸಿಪ್ಲಿನ್ ಆಗಿ ಒಂದ್ ಕಡೆ ಕೂತು ಧ್ಯಾನ ಮಾಡಿ ಆ ದೇವ್ರನ್ನ ಯಾರಾದ್ರೂ ಪರವಾಗಿಲ್ಲ ಒಪ್ಪಬೇಕಾಗಿದ್ದ ಅದನ್ನ. ನೀನು ಹೊರಗಡೆ ಬಂದು ಅಲ್ಲಿ ಮೀಟಿಂಗ್ ಮಾಡಿ 5 ನಿಮಿಷ ಒಳಗೆ ಬಂದು ಇಲ್ಲೊಂದು 4 ಜನ ತಗ ಮಾತಾಡಿ ನೆಟ್ಟಗೆ ಆಲಯದಲ್ಲಿ ಬಂದು ಒಂದು ಜಾಗದಲ್ಲಿ ಕೂತ್ಕೊಂಡು ದೇವ್ರ ಬಗ್ಗೆ ಧ್ಯಾನ ಮಾಡ್ತಾ ನಿನ್ ಜೀವನ ಏನಾಗತ್ತೋ ದೇವ್ರ ಮುಂದೆ, ನನ್ನ ದೇವ್ರು ಏನೇನು ಆಶೀರ್ವಾದ ಮಾಡ್ಬೇಕಂತಿದ್ದಾನೆ, ಏನೇನು ವಾಕ್ಯ ನೆಟ್ಟಿಗೆ ಧ್ಯಾನ ಮಾಡಿದ್ರೆ ಒಳ್ಳೇದಲ್ಲ. ಇಲ್ಲ ಮೀಟಿಂಗ್ ಇರ್ತಾವ ಅರ್ಧ ಗಂಟೆ ಹೊರಗೆ, ಒಳಗೆ ಬಂದು ಅಲ್ಲಿ ಬಗಲಿ ಕೂಡ ಸ್ವಲ್ಪ ಹೊತ್ತು ಮೀಟಿಂಗ್ ಇರ್ತವೆ, ಆಮೇಲೆ ಹೋಗೋವಾಗ ಬಂದಿನೋ ತೃಪ್ತಿಯಿಂದ ಹೋಗ್ತದೆ. ಇನ್ಯಾವಾಗ ಆಶೀರ್ವಾದ ಹೊಂದುತ್ತೀಯ ನೀನು? ನಿಜ ಹೇಳ್ತಾನೆ ಬರ್ರಿ, ನಾನು ಆತ್ಮಿಕವಾಗಿ ಬೆಳೆದಿರುವಂತ ಸಭೆಯಲ್ಲಿ ಒಂದು ಬಂಡೆ ನಿಮ್ಗೆ ಸಾಕ್ಷಿ ಹೇಳ್ತದೆ, ಒಂದು ಬಂಡೆ. ಯಾಕಂದ್ರೆ ಅದೇ ಸ್ಥಳದಲ್ಲಿ ಕುಂತು ಧ್ಯಾನ ಮಾಡ್ತಾ ಇದ್ದೆ ನಾನು.
ಚರ್ಚ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಆಗೋದಕ್ಕಿಂತ ಮುಂಚೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ತಾ ಇದ್ದಿಲ್ಲ. ನಾನು ಬಂದಿರೋ ದೇವ್ರ ಸ್ತುತಿಸೋದಕ್ಕೆ ಆ ಸ್ಥಳದಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇದ್ದೆ, ವಾಕ್ಯ ಓದ್ತಾ ಇದ್ದೆ. ಸ್ಟಾರ್ಟ್ ಆದಾಗ ಎಲ್ಲ ಜೊತೆ ಕೈ ಜೋಡಿಸ್ತಾ ಇದ್ದೆ, ಮುಗಿದ ನಂತರ ಎದ್ದು ಹೋಗ್ತಾ ಇದ್ದೆ. ಕ್ರಮವಾಗಿದ್ದೀರಾ ನೀವು? ಏಲಿಯನು ಕ್ರಮ ಪಡಿಸಿದ ತಕ್ಷಣ ನಿಜ ಹೇಳ್ತಾನೆ, ನಿಮ್ಗೆ ಅಭಿಷೇಕ ಕೊಡೋದಕ್ಕೆ ದೇವ್ರ ಅನ್ಯಾಯಸ್ತಾನಲ್ಲ, ಜಲ್ದಿನೇ ಕೊಡ್ತಾನೆ. ಕ್ರಮ ಇಲ್ಲ. ಇವತ್ತು ಬೈಬಲ್ ಧ್ಯಾನ ಮಾಡಿದ್ರೆ ಒಂದು ತಿಂಗಳ ನಂತರ, ಇವತ್ತು ಪ್ರಾರ್ಥನೆ ಮಾಡ್ಕೊಂಡ್ರೆ ಅದಂಗೆ ಬ್ಯಾಟ್ರಿ ಇರ್ತತೆ ಅನ್ನೋ ಇನ್ನು ಒಂದು ತಿಂಗಳ ಆದ್ಮೇಲೆ ಪ್ರಾರ್ಥನೆ. ತಪ್ಪು ಮಾಡ್ತಿದ್ದೇವೆ ನಾವು. ಹಲ್ಲೆಲೂಯಾ. ಹೆಂಗಿರ್ಬೇಕು ನಾವು ಸಭೆಯಲ್ಲಿ? ಹೆಂಗಿರ್ಬೇಕು? ಅದಕ್ಕಾಗಿ ಪೌಲ್ ಹೇಳ್ತಾ ಇದ್ದಾನೆ ಕೊರಿಂಥ ಸಭೆಗೆ, ನಿಮ್ಮಲ್ಲಿ ಕ್ರಮವಿಲ್ಲದಿರೋದಕ್ಕಾಗಿನೇ ಇಷ್ಟೆಲ್ಲ ಸಮಸ್ಯೆಗಳು. ಕೆಲವು ಸಭೆಗಳು ತುಂಬಾ ಡಿಸಿಪ್ಲಿನ್ ಆಗಿರ್ತವೆ, ಅಲ್ಲಿ ಅಭಿಷೇಕ ಬಹಳವಾಗಿ ಕೆಲಸ ಮಾಡುತ್ತೆ ನಿಜವಾಗ್ಲು.